ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಇದರಲ್ಲಿ ಬರುವಂತಹ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಇಲ್ಲಿ ಸಂಗ್ರಹಿಸಿ ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಇಲ್ಲಿ ನಾನೇನು ಡಿಸ್ಕಸ್ ಮಾಡ್ತೇನೆ, ಇದು ಬರೀ ಕೆಸೆಟ್ ಪರೀಕ್ಷೆಗೆ ಮಾತ್ರ ಅಲ್ಲ, ನಿಮ್ಮ UGC ನೆಟ್ ಪರೀಕ್ಷೆ ಕೂಡ ನಿಮಗೆ ತುಂಬಾನೇ ಉಪಯುಕ್ತ ಆಗ್ಬಹುದು ಇದು. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆಯೇ ನೀವು ಇನ್ನು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೆಯ ಪ್ರಶ್ನೆ, ಎ ರಿಸರ್ಚ್ ಈಸ್. ಸೊ ಫ್ರೆಂಡ್ಸ್, ನಾನಿಲ್ಲಿ ಪ್ರಶ್ನೆ ಹಾಗೇನೆ ಆಯ್ಕೆಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಯಾಕಂತ ಹೇಳಿದ್ರೆ, ಸೊ ಇದು ಬರೀ ಕೆಸೆಟ್ ಪರೀಕ್ಷೆಗೆ ಉಪಯೋಗ ಆಗದೆ ನಿಮ್ಮ ನೆಕ್ಸ್ಟ್ ಡಿಸೆಂಬರ್ ತಿಂಗಳಲ್ಲಿ ನಡೆಯಲಿಕ್ಕಿರುವಂತಹ UGC ನೆಟ್ ಪರೀಕ್ಷೆ ಕೂಡ ಅಲ್ಲಿ ನಿಮಗೆ ಇಂಗ್ಲಿಷ್ ಅಂಡ್ ಹಿಂದಿ ಎರಡು ಮಾಧ್ಯಮದಲ್ಲಿ ಮಾತ್ರ ಕ್ವಶನ್ಸ್ ಗಳು ಬರ್ತವೆ. ಹಾಗಾಗಿ ನೀವು ನಿಮಗೆ ಉಪಯೋಗ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ಎರಡು ಭಾಷೆಗಳನ್ನು ನಾನಿಲ್ಲಿ ಕಾಂಬಿನೇಷನ್ ಮಾಡಿ ಕಂಬೈನ್ ಮಾಡಿ, ಸೊ ಅಲ್ಲಲ್ಲಿ ಇಂಗ್ಲಿಷ್ ಹಾಗೇನೆ ಕೆಲವೊಂದು ಕಡೆ ಕನ್ನಡ ಭಾಷೆಯಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಎ ಪರ್ಪಸ್ಫುಲ್ ಸಿಸ್ಟಮ್ಯಾಟಿಕ್ ಆಕ್ಟಿವಿಟಿ, ಆಪ್ಷನ್ ಎ, ಅಂದ್ರೆ ಒಂದು ಉದ್ದೇಶಪೂರ್ವಕ ಹಾಗೇನೆ ಒಂದು ವ್ಯವಸ್ಥಿತವಾಗಿ ಸಾಗುವಂತಹ ಒಂದು ಚಟುವಟಿಕೆ. ಆಪ್ಷನ್ ಬಿ ಅಲ್ಲಿ ಏನಿದೆ, ಕಂಡಕ್ಟೆಡ್ ಫಾರ್ ಪ್ಯೂರ್ಲಿ ಅಕಾಡೆಮಿಕ್ ಪರ್ಪಸಸ್, ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಕೈಗೊಳ್ಳುವಂತಹ ಒಂದು ಕಾರ್ಯ. ಆಪ್ಷನ್ ಸಿ ಅಲ್ಲಿ ಕಂಡಕ್ಟೆಡ್ ಟು ಆನ್ಸರ್ ಕ್ವಶನ್ಸ್ ಅಬೌಟ್ ಪ್ರಾಕ್ಟಿಕಲ್ ಇಶ್ಯೂಸ್, ಅಂದ್ರೆ ಪ್ರಾಕ್ಟಿಕಲ್ ಆಗಿರುವಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಬೇಕಾಗಿ ಈ ರಿಸರ್ಚ್ ಅನ್ನ ಅಥವಾ ಸಂಶೋಧನೆಯನ್ನ ಕೈಗೊಳ್ಳಲಾಗ್ತದೆ. ಹಾಗೇನೆ ಆಪ್ಷನ್ ಡಿ ಅಲ್ಲಿ ಎ ರ್ಯಾಂಡಮ್ ಅನ್ಪ್ಲಾನ್ಡ್ ಪ್ರೊಸೆಸ್ ಆಫ್ ಡಿಸ್ಕವರಿ. ಸೊ ಯಾವುದೇ ಒಂದು ಗೊತ್ತು ಗುರಿ ಇಲ್ಲದಂತಹ ಹಾಗೇನೆ ಯಾವುದೇ ಯೋಜನೆ ಇಲ್ಲದಂತಹ ಒಂದು ಸಂಶೋಧನಾ ಪ್ರಕ್ರಿಯೆ ಅಂತಿದೆ. ಸೊ ಇಲ್ಲಿ ರಿಸರ್ಚ್ ಇದರ ಸರಿಯಾದಂತಹ ಒಂದು ಉತ್ತರ ಇದಕ್ಕೆ ರಿಸರ್ಚ್ ಅಂತ ಹೇಳಿದ್ರೆ ಪರ್ಪಸ್ಫುಲ್ ಅಂಡ್ ಸಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಸೊ ಇದೊಂದು ಉದ್ದೇಶಪೂರ್ವಕವಾದ ಹಾಗೆಯೇ ಒಂದು ವ್ಯವಸ್ಥಿತವಾದಂತಹ ಒಂದು ರೂಪದಲ್ಲಿ ವ್ಯವಸ್ಥಿತವಾದಂತಹ ಒಂದು ವಿಧಾನದಲ್ಲಿ ಸಾಗ್ತಾ ಇರುವಂತಹ ಒಂದು ಅನ್ವೇಷಣಾ ವಿಧಾನವನ್ನು ನಾವು ಸಂಶೋಧನೆ ಅಂತ ಕರಿತೇವೆ. ಸೊ ಇಟ್ ಇಸ್ ಕಾಲ್ಡ್ ಎಸ್ ರಿಸರ್ಚ್. ರಿಸರ್ಚ್ ಈಸ್ ಎ ಪರ್ಪಸ್ಫುಲ್ ಅಂಡ್ ಸಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ, ದ ರಿಸರ್ಚ್ ಈಸ್ ಆಲ್ವೇಸ್. ಸಂಶೋಧನೆ ಅನ್ನುವಂಥದ್ದು ಯಾವಾಗಲೂ ಈ ರೀತಿಯಾಗಿರ್ತದೆ. ಸೊ ಆಯ್ಕೆಗಳು, ವೆರಿಫೈಯಿಂಗ್ ದ ಓಲ್ಡ್ ನಾಲೆಜ್, ಅಂದ್ರೆ ಈ ಹಿಂದೆ ಏನು ಗೊತ್ತಿದ್ದಂತಹ ಜ್ಞಾನವನ್ನ ಪರಿಶೀಲನೆಯನ್ನ ಮಾಡುವುದು. ಆಪ್ಷನ್ ಬಿ, ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್, ಇನ್ನು ಹೊಸತಾದಂತಹ ಒಂದು ಜ್ಞಾನವನ್ನ ಅನ್ವೇಷಣೆಯನ್ನ ಮಾಡುವುದು. ಹಾಗೆಯೇ ಫಿಲ್ಲಿಂಗ್ ಅಪ್ ದ ಗ್ಯಾಪ್ಸ್ ಬಿಟ್ವೀನ್ ದ ನಾಲೆಜ್. ಸೊ ಎರಡು ಏನು ನಾಲೆಜ್ಗಳ ಮಧ್ಯೆ ಇರ್ತಕ್ಕಂಥ ಏನು ಗ್ಯಾಪ್ ಇದೆ, ಸೊ ಅದನ್ನ ತುಂಬುವಂತಹ ಪ್ರಯತ್ನವನ್ನ ಮಾಡುವುದು. ಹಾಗೇನೆ ಆಪ್ಷನ್ ಡಿ ಅಲ್ಲಿ ಮೇಲಿನ ಎಲ್ಲವೂ ಅಂತ ಇದೆ. ಸೊ ಇಲ್ಲಿ ರಿಸರ್ಚ್ ಅಂದ್ರೆ ರಿಸರ್ಚ್ ಏನೆಲ್ಲ ಮಾಡ್ತದೆ, ವೆರಿಫೈಯಿಂಗ್ ದ ಓಲ್ಡ್ ನಾಲೆಜ್, ಹೌದು. ಸೊ ಹಿಂದೆ ಗೊತ್ತಿದ್ದಂತಹ ನಾಲೆಜ್ ನ ಆಧಾರದ ಮೇಲೆಯೇ ಯಾವುದೇ ಒಂದು ಸಂಶೋಧನೆ ಮುಂದುವರಿಯುವಂತದ್ದು. ಸೊ ಹಾಗಾಗಿ ವೆರಿಫೈಯಿಂಗ್ ದ ಓಲ್ಡ್ ನಾಲೆಜ್ ಇದು ಸರಿಯಾಗ್ತದೆ. ಹಾಗೇನೆ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್, ಹೌದು, ಸಂಶೋಧನೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಹೊಸತನ್ನ ಕಂಡು ಹಿಡಿಯುವಂತದ್ದು. ಹಾಗಾಗಿ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್, ಒಂದು ಹೊಸದಾದಂತಹ ಜ್ಞಾನವನ್ನ ಕಂಡುಕೊಳ್ಳುವುದು. ಹಾಗೇನೆ ಫಿಲ್ಲಿಂಗ್ ದ ಗ್ಯಾಪ್ಸ್ ಬಿಟ್ವೀನ್ ದ ನಾಲೆಜ್, ಅಂದ್ರೆ ಈ ಹಿಂದೆ ಗೊತ್ತಿದ್ದಂತಹ ನಾಲೆಜ್ಗಳಲ್ಲಿ ಜ್ಞಾನಗಳಲ್ಲಿ ಏನಾದ್ರೂ ವ್ಯತ್ಯಾಸಗಳು ಇದ್ರೆ, ಸೊ ಯಾವ್ದಾದ್ರೂ ಒಂದು ಬಿಟ್ಟು ಹೋದಂತಹ ಅಂಶಗಳಿದ್ರೆ ಅದನ್ನ ನಾವು ಕಂಡುಕೊಳ್ಳುವಂತದ್ದು ಸಂಶೋಧನೆಯ ಮುಖಾಂತರ ನಡೆದಿದೆ. ಹಾಗಾಗಿ ಆಪ್ಷನ್ ಸಿ ಕೂಡ ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ. ಸೊ ಹಾಗಾಗಿ ಈ ಮೇಲಿನ ಎಲ್ಲಾ ಆಯ್ಕೆಗಳು ಕೂಡ ಒಂದು ಸಂಶೋಧನೆಯ ಪ್ರಮುಖವಾದಂತಹ ಗುಣಲಕ್ಷಣಗಳು ಆಗಿರ್ತವೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 3, ಆಲ್ ಗುಡ್ ರಿಸರ್ಚ್ ಏಮ್ಸ್ ಎಟ್. ಒಂದು ಉತ್ತಮವಾದಂತಹ ಸಂಶೋಧನೆ ಯಾವ ಉದ್ದೇಶವನ್ನ ಹೊಂದಿದೆ, ಈ ಉದ್ದೇಶವನ್ನ ಹೊಂದಿದೆ ಅಂತ ಹೇಳಿ ಪ್ರಶ್ನೆ ಇದೆ. ಆಪ್ಷನ್ ಗಳನ್ನ ಗಮನಿಸಿ. ಬೆಟರ್ಮೆಂಟ್ ಆಫ್ ದ ಸೊಸೈಟಿ, ಸೊ ಸಮಾಜವನ್ನ ಉತ್ತಮಪಡಿಸುವಂತಹ ಒಂದು ಉದ್ದೇಶ. ಆಪ್ಷನ್ ಬಿ, ಡೆವಲಪಿಂಗ್ ಜನರಲೈಸೇಷನ್ಸ್, ಥಿಯರೀಸ್ ಅಂಡ್ ಪ್ರಿನ್ಸಿಪಲ್, ಅಂದ್ರೆ ಸಿದ್ಧಾಂತಗಳನ್ನ ತತ್ವಗಳನ್ನ ಹಾಗೆಯೇ ಸಾಮಾನ್ಯವಾದಂತಹ ಸೂತ್ರಗಳನ್ನ ಬೆಳೆಸುವುದು, ಅಂದ್ರೆ ಹೊರತೆಗೆಯುವಂಥದ್ದು. ಹಾಗೇನೆ ಸಾಲ್ವಿಂಗ್ ರುಟೀನ್ ಪ್ರಾಬ್ಲಮ್, ಸೊ ದೈನಂದಿನ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ಬೇಕಾಗಿ. ಹಾಗೇನೆ ನನ್ ಆಫ್ ದ ಎಬೋ, ಮೇಲಿನ ಯಾವುದು ಅಲ್ಲ ಅಂತ ಹೇಳಿದೆ. ಸೊ ಒಂದು ಉತ್ತಮವಾದಂತಹ ಸಂಶೋಧನೆ ಏನಾಗಿರ್ಬೇಕಂತ ಹೇಳಿದ್ರೆ ಡೆವಲಪಿಂಗ್ ಜನರಲೈಸೇಷನ್ಸ್, ಥಿಯರೀಸ್ ಅಂಡ್ ಪ್ರಿನ್ಸಿಪಲ್ಸ್. ಸೊ ಪ್ರಮುಖವಾಗಿರುವಂತಹ ಉದ್ದೇಶ ಡೆವಲಪಿಂಗ್ ಜನರಲೈಸೇಷನ್, ಥಿಯರೀಸ್ ಅಂಡ್
ಅಂಡ್ ಪ್ರಿನ್ಸಿಪಲ್. ಒಂದು ಹೊಸದಾದಂತಹ ಒಂದು ಸಾಮಾನ್ಯವಾದಂತಹ ಒಂದು ಯೂನಿವರ್ಸಲ್ ತತ್ವಗಳು, ಯೂನಿವರ್ಸಲ್ ಕಾನ್ಸೆಪ್ಟ್ ಗಳನ್ನ ಹೊರತೆಗೆಯುವಂಥದ್ದು, ಸಿದ್ಧಾಂತಗಳನ್ನ ಮಂಡಿಸುವಂಥದ್ದು, ಹೊಸದಾದಂತಹ ತತ್ವಗಳನ್ನ ರೂಪಿಸುವಂಥದ್ದು. ಸೊ ಇವೆಲ್ಲ ಒಂದು ಉತ್ತಮ ಸಂಶೋಧನೆಯ, ಗುಡ್ ರಿಸರ್ಚ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಆಗ್ತವೆ. ಸೊ ಎಲ್ಲ ಅಂಶಗಳ ಮೇಲೆ ಒಂದು ಸಂಶೋಧನೆ, ಈ ಒಂದು ಉತ್ತಮ ಸಂಶೋಧನೆ ಬೆಳಕನ್ನ ಚೆಲ್ತದೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಎ ಗ್ರ್ಯಾಂಡ್ ಥಿಯರಿ. ಸೊ ಎ ಗ್ರ್ಯಾಂಡ್ ಥಿಯರಿ, ಗ್ರ್ಯಾಂಡ್ ಥಿಯರಿ ಅಂದ್ರೆ ಏನಂದ್ರೆ ಒಂದು ಮಹಾಪ್ರಬಂಧ ಅಂದರೆ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಎಕ್ಸ್ಪ್ಲೈನ್ಸ್ ಇಂಟರ್ ರಿಲೇಶನ್ಶಿಪ್ಸ್ ಅಮಂಗ್ ಕಾನ್ಸೆಪ್ಟ್ಸ್, ಹಾಗೇನೆ ಇಟ್ ಈಸ್ ಹೈಲಿ ಅಬ್ಸ್ಟ್ರಾಕ್ಟ್, ಹಾಗೇನೆ ಬ್ರಾಡ್ ಎಕ್ಸ್ಪ್ಲನೇಷನ್ ಆಫ್ ಫಿನಾಮಿನನ್ ಇನ್ ಎ ಡಿಸಿಪ್ಲಿನ್. ಸೊ ಒಂದು ಮಹಾಪ್ರಬಂಧ ಅಂದ್ರೆ ಏನು? ಸೊ ಮಹಾಪ್ರಬಂಧದ ಈ ಒಂದು ಟರ್ಮ್ ಹೇಳುವಂತೆ, ಗ್ರ್ಯಾಂಡ್ ಥಿಯರಿ ಹೇಳುವಂತೆ, ಇದು ಒಂದು ವಿಸ್ತಾರವಾದಂತಹ ಒಂದು ಪರಿಕಲ್ಪನೆಯನ್ನ ಒಳಗೊಂಡಿದೆ, ವಿಸ್ತಾರವಾದಂತಹ ಒಂದು ಸಂಶೋಧನೆ. ಬ್ರಾಡ್ ಎಕ್ಸ್ಪ್ಲನೇಷನ್ ಆಫ್ ಫಿನಾಮಿನನ್, ಯಾವುದೇ ಒಂದು ವಿದ್ಯಮಾನದ ಕುರಿತಾಗಿ ಸೊ ವಿಸ್ತಾರವಾದಂತಹ ಒಂದು ವರದಿಯನ್ನ, ವಿಸ್ತಾರವಾದಂತಹ ಒಂದು ಸಿದ್ಧಾಂತವನ್ನ, ಯಾವುದೇ ಒಂದು ವಿಷಯದ ಬಗ್ಗೆ ವ್ಯವಸ್ಥಿತವಾಗಿ ರೂಪಿಸುವುದನ್ನು ನಾವು ಗ್ರ್ಯಾಂಡ್ ಥಿಯರಿ ಅಂತ ಹೇಳ್ಬೋದು. ಸೊ ಗ್ರ್ಯಾಂಡ್ ಥಿಯರಿ. ಸೊ ಹಾಗಾಗಿ ಆಪ್ಷನ್ ಬಿ, ಬ್ರಾಡ್ ಎಕ್ಸ್ಪ್ಲನೇಷನ್ ಆಫ್ ಫಿನಾಮಿನನ್ ಇನ್ ಎ ಡಿಸಿಪ್ಲಿನ್, ಯಾವುದೇ ಒಂದು ವಿಷಯದ ಬಗ್ಗೆ ವಿಸ್ತಾರವಾದಂತಹ ಏನು ವರದಿಗಳನ್ನ, ವಿಸ್ತಾರವಾದಂತಹ ಸಿದ್ಧಾಂತಗಳನ್ನ ರೂಪಿಸುವುದನ್ನ ನಾವು ಗ್ರ್ಯಾಂಡ್ ಥಿಯರಿ ಅಥವಾ ಮಹಾಪ್ರಬಂಧ ಅಂತ ಕರೀತೇವೆ. ಆಪ್ಷನ್ ಸಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್. ದ ಐಡಿಯಾ ದಟ್ ನಾಲೆಜ್ ಕಮ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್ ಈಸ್, ಅಂದ್ರೆ ಒಂದು ತಿಳುವಳಿಕೆಯ ಪ್ರಕಾರ ಜ್ಞಾನ ಅನುಭವಗಳಿಂದ ಬರ್ತದೆ. ಸೊ ಇದು ಯಾವುದನ್ನ ನಿರೂಪಿಸ್ತದೆ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಇದನ್ನ ಸೂಚಿಸ್ತದೆ? ಒಂದು ಆಲೋಚನೆಯ ಪ್ರಕಾರ ಜ್ಞಾನವು ಅನುಭವಗಳಿಂದ ಬರುತ್ತದೆ. ಸೊ ಈ ಕೆಳಗಿನ ಯಾವುದು ಇದನ್ನ ಹೆಚ್ಚಾಗಿ ಸೂಚ್ಯ ಮಾಡುತ್ತದೆ ಅನ್ನುವಂತ ಪ್ರಶ್ನೆ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ರ್ಯಾಷನಲಿಸಂ, ಹಾಗೆಯೇ ಡಿಡಕ್ಟಿವ್ ರೀಸನಿಂಗ್, ಹಾಗೆಯೇ ಲಾಜಿಕ್ ಇದೆ. ಆಪ್ಷನ್ ಡಿ ಎಂಪಿರಿಸಿಸಂ ಇದೆ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಡಿ ಎಂಪಿರಿಸಿಸಂ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್. ಎ ಥಿಯರಿ ಈಸ್ ಡಿಫೈನ್ಡ್ ಆಸ್, ಒಂದು ಸಿದ್ಧಾಂತದ ವ್ಯಾಖ್ಯೆ. ಸಿದ್ಧಾಂತ ಅಂದ್ರೆ ಏನು? ಸಿದ್ಧಾಂತವನ್ನು ನಾವು ಹೇಗೆ ನಿರೂಪಿಸಬಹುದು? ಆಪ್ಷನ್ ಎ, ಸೆಟ್ ಆಫ್ ಸಿಸ್ಟಮ್ಯಾಟಿಕಲಿ ರಿಲೇಟೆಡ್ ಸ್ಟೇಟ್ಮೆಂಟ್ಸ್. ಆಪ್ಷನ್ ಬಿ, ಲಾ ಲೈಕ್ ಜನರಲೈಸೇಷನ್ಸ್. ಬೋತ್ ಎ ಅಂಡ್ ಬಿ, ಹಾಗೇನೆ ನನ್ ಆಫ್ ದ ಎಬೋವ್. ಸೊ ಎ ಥಿಯರಿ ಈಸ್ ಡಿಫೈನ್ಡ್ ಆಸ್ ಎ ಸೆಟ್ ಆಫ್ ಸ್ಪೆಸಿಫಿಕಲಿ ರಿಲೇಟೆಡ್ ಸ್ಟೇಟ್ಮೆಂಟ್ಸ್. ಸೊ ಇದು ಆಪ್ಷನ್ ಎ ಇದಕ್ಕೆ ಸರಿ ಆಗ್ತದೆ. ಹಾಗೇನೆ ಲಾ ಲೈಕ್ ಜನರಲೈಸೇಷನ್, ಹೌದು, ಸಿದ್ಧಾಂತ ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾದಂತಹ ಒಂದು ಅದರಲ್ಲಿ ನಿಯಮ ಇರ್ತದೆ. ಹಾಗಾಗಿ ಈ ಎರಡು ಆಯ್ಕೆಗಳು ಕೂಡ ಒಂದು ಸಿದ್ಧಾಂತದ ವ್ಯಾಖ್ಯೆಗಳು ಆಗಿವೆ. ಹಾಗಾಗಿ ಆಪ್ಷನ್ ಸಿ, ಬೋತ್ ಎ ಅಂಡ್ ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್. ಎಪಿಸ್ಟೆಮಾಲಜಿ ರೆಫರ್ಸ್ ಟು. ಎಪಿಸ್ಟೆಮಾಲಜಿ ರೆಫರ್ಸ್ ಟು, ಜ್ಞಾನಶಾಸ್ತ್ರ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸೊ ಜ್ಞಾನಶಾಸ್ತ್ರ ಸಂಬಂಧಪಟ್ಟಿರುವಂತದ್ದು ಎ ಟೈಪ್ ಆಫ್ ಇಂಟರ್ವಿಂಗ್ ಟೆಕ್ನಿಕ್ಸ್. ಸೊ ಎಪಿಸ್ಟೆಮಾಲಜಿ is nothing but it's a branch of philosophy which deals with the study of knowledge is called as ಎಪಿಸ್ಟೆಮಾಲಜಿ. ಜ್ಞಾನಶಾಸ್ತ್ರ ಅಂತ ಕರೀತೇವೆ. ಇದು ತತ್ವಶಾಸ್ತ್ರದ ಒಂದು ಶಾಖೆಯಾಗಿದ್ದು, ಇದು ಜ್ಞಾನದ ಅಧ್ಯಯನದ ಕುರಿತು, ಜ್ಞಾನವನ್ನ ಅಧ್ಯಯನ ಮಾಡುವಂತಹ ಒಂದು ತತ್ವಶಾಸ್ತ್ರದ ಶಾಖೆಯನ್ನ ನಾವು ಜ್ಞಾನಶಾಸ್ತ್ರ ಅಂತ ಕರಿತೇವೆ. ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಎ ಟೈಪ್ ಆಫ್ ಇಂಟರ್ವಿಂಗ್ ಟೆಕ್ನಿಕ್. ಸೊ ಇಲ್ಲಿ ಮೇಲಿನ ಯಾವುದು ಕೂಡ ಇದಕ್ಕೆ ಉತ್ತರ ಆಗುತ್ತದೆ. ಟರ್ಮ್ ಸ್ಪೆಸಿಫಿಕಲಿ ಯೂಸ್ಡ್ ಇನ್ ಸೋಷಿಯಲ್ ಸೈನ್ಸಸ್ ಅಲ್ಲ. ಹಾಗೆ ಎ ಟರ್ಮ್ ಯೂಸ್ಡ್ ಇನ್ ಟು ಸ್ಟಡಿ ದ ಟೈಪ್ಸ್ ಆಫ್ ಡಿಸೀಸಸ್ ಅಲ್ಲ. ಹಾಗೇನೆ ಅಕ್ಸೆಪ್ಟೇಬಲ್ ಲೆವೆಲ್ ಆಫ್ ನಾಲೆಜ್ ಇನ್ ಎ ಫೀಲ್ಡ್ ಆಫ್ ಸ್ಟಡಿ ಅಲ್ಲ. ಸೊ ಇದು ಎ ಟೈಪ್ ಆಫ್ ಇಂಟರ್ವಿಂಗ್ ಟೆಕ್ನಿಕ್, ಒಂದು ವಿಧವಾದಂತಹ ಒಂದು ಸಂದರ್ಶನದ ಒಂದು ವಿಧಾನ ಆಗಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 8. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಫಂಕ್ಷನ್ ಆಫ್ ಥಿಯರಿ? ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಸಿದ್ಧಾಂತದ ಕಾರ್ಯವಾಗಿದೆ, ಸಿದ್ಧಾಂತದ ಕೆಲಸವಾಗಿದೆ ಅಂತ ಹೇಳಿ. ಆಪ್ಷನ್ ಎ, ಇಂಟಿಗ್ರೇಟಿಂಗ್ ಅಂಡ್ ಸಮ್ಮರೈಸಿಂಗ್ ಕರೆಂಟ್ ನಾಲೆಜ್, ಅಂದ್ರೆ ಈಗ ಪ್ರಸ್ತುತ ಗೊತ್ತಿರುವಂತಹ ಏನು ಜ್ಞಾನ ಇದೆ ಅದನ್ನ ಒಂದು ಸಮ್ಮರೈಸ್ ಮಾಡುದು, ಹಾಗೇನೆ ಇಂಟಿಗ್ರೇಟ್ ಮಾಡುದು.
ಒಂದುಗೂಡಿಸುವಂಥದ್ದು. ಸೊ ಆಪ್ಷನ್ ಬಿ ಮೇಕಿಂಗ್ ಪ್ರೆಡಿಕ್ಷನ್ಸ್, ಕಲ್ಪನೆಗಳನ್ನ ರೂಪಿಸುವಂಥದ್ದು. ಆಪ್ಷನ್ ಸಿ ಎಕ್ಸ್ಪ್ಲೈನಿಂಗ್ ಫಿನಾಮಿನಾ, ಯಾವುದೇ ಒಂದು ವಿದ್ಯಮಾನಗಳನ್ನ ವಿವರಿಸುವಂಥದ್ದು. ಹಾಗೆಯೇ ಆಪ್ಷನ್ ಡಿ ಅಲ್ಲಿ ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮೇಕಿಂಗ್ ಪ್ರೆಡಿಕ್ಷನ್ಸ್. ಥಿಯರಿ ಅಂತ ಹೇಳಿದ್ರೆ ಥಿಯರಿ, ಸಿದ್ಧಾಂತ ಅಂತ ಹೇಳಿದ್ರೆ ಕಲ್ಪನೆಗಳನ್ನ ರೂಪಿಸುವಂಥದ್ದು, ಕಲ್ಪನೆಗಳನ್ನ ರಚನೆ ಮಾಡುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಮೇಕಿಂಗ್ ಪ್ರೆಡಿಕ್ಷನ್ಸ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ ಎಕ್ಸ್ಪ್ಲೈನ್ಸ್ ದ ಐಡಿಯಾ ದಟ್ ನಾಲೆಜ್ ಕಮ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್? ಸೊ ಈಗಾಗಲೇ ಇಂಥದ್ದೇ ಒಂದು ಕ್ವಶನ್ ಅನ್ನ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ ಎಕ್ಸ್ಪ್ಲೈನ್ಸ್ ದ ಐಡಿಯಾ ದಟ್ ಕಮ್ಸ್ ಫ್ರಮ್ ಎಕ್ಸ್ಪೀರಿಯನ್ಸ್, ಅಂದ್ರೆ ಜ್ಞಾನ ಅನ್ನುವಂಥದ್ದು ಅನುಭವಗಳಿಂದ ಬರ್ತದೆ. ಇದನ್ನ ಯಾವ ಇದು ತಿಳಿಸ್ತದೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಪದ ಅಥವಾ ಯಾವ ಟರ್ಮ್ ತಿಳಿಸ್ತದೆ ಅಂತೇಳಿ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಲಾಜಿಕ್ ಅಥವಾ ತರ್ಕ ಅಂತ ಕರಿತೇವೆ. ಸೊ ತಾರ್ಕಿಕ ಚಿಂತನೆ. ಸೊ ಇದು ಇದನ್ನ ರೂಪಿಸ್ತದೆ. ನೆಕ್ಸ್ಟ್ ಕ್ವಶನ್, ಇನ್ ಎವ್ರಿ ಫೀಲ್ಡ್ ರಿಸರ್ಚ್ ಪರ್ಸ್ಯೂಟ್ಸ್ ಪ್ರಮೋಟ್ಸ್ ಸಿಸ್ಟಮ್ಯಾಟಿಕ್ ಅಂಡ್ ಗ್ರಾಜುವಲ್ ಅಡ್ವಾನ್ಸ್ಮೆಂಟ್ ಆಫ್ ನಾಲೆಜ್ ಬಟ್ ಡಿಸ್ಕವರೀಸ್ ಆರ್ ರೇರ್ ಬಿಕಾಸ್, ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಸಂಶೋಧನೆ ಅನ್ನುವಂಥದ್ದು ಒಂದು ವ್ಯವಸ್ಥಿತವಾದಂತಹ ಒಂದು ವಿಧಾನವನ್ನ, ಹಾಗೇನೆ ವ್ಯವಸ್ಥಿತವಾದಂತಹ ಒಂದು ಇದನ್ನ ಸಿದ್ಧಾಂತವನ್ನ ರೂಪಿಸ್ತದೆ, ಹಾಗೇನೆ ಸಂಶೋಧನೆಯನ್ನ ರೂಪಿಸ್ತದೆ. ಆದ್ರೆ ಇಂತಹ ಸಂಶೋಧನೆಗಳು ಬಹಳ ವಿರಳ. ಯಾಕೆ? ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಗಳನ್ನ ಗಮನಿಸಿ. ರಿಸಲ್ಟ್ ಇಸ್ ಎ ಕಂಟಿನ್ಯೂಸ್ ಕ್ರಿಟಿಕಲ್ ಇನ್ವೆಸ್ಟಿಗೇಷನ್. ಸೊ ಫಲಿತಾಂಶ ಅನ್ನುವಂಥದ್ದು ನಿರಂತರವಾದಂತಹ ಒಂದು ನಿರ್ಣಾಯಕ ತನಿಖೆಯ ರೂಪದಲ್ಲಿ, ನಿರ್ಣಾಯಕ ಸಂಶೋಧನೆಯ ರೂಪದಲ್ಲಿ ಮುಂದುವರಿಯುತ್ತದೆ. ಹಾಗೆ ಇಟ್ ಇಸ್ ನಾಟ್ ಕಾಮನ್ ಟು ಬಿ ಏಬಲ್ ಟು ಥಿಂಕ್ ಬಿಯಾಂಡ್ ಎ ಗ್ರೂಡ್ ಚಾನೆಲ್. ಸೊ ಎಲ್ಲರಲ್ಲಿ ಕೂಡ ಆ ಒಂದು ಇನ್ಸಿಡೆನ್ಸ್ ನ ಬಿಯಾಂಡ್ ಥಿಂಕ್ ಮಾಡುವಂತಹ ಸಾಮರ್ಥ್ಯ ಇರೋದಿಲ್ಲ. ಹಾಗೆಯೇ ಸಸ್ಟೈನ್ಡ್ ಎಕ್ಸ್ಪೆರಿಮೆಂಟಲ್ ವರ್ಕ್ ನೀಡ್ ಫಾರ್ ಡಿಸ್ಕವರಿ ಇಸ್ ನಾಟ್ ಈಸಿಲಿ ಫೋರ್ ಕಮಿಂಗ್, ಅಂದ್ರೆ ಒಂದು ಸುಸ್ಥಿರವಾದಂತಹ ಒಂದು ಪ್ರಯೋಗಾತ್ಮಕ ಕೆಲಸ ಬೇಕಾಗ್ತದೆ ಯಾವುದೇ ಒಂದು ಸಂಶೋಧನೆಯನ್ನ ಕೈಗೊಳ್ಳಿಕ್ಕೆ. ಸೊ ಅದು ಎಲ್ರಿಗೂ ಈಸಿಯಾಗಿ ಸುಲಭವಾಗಿ ಸಿಗುವಂತದಲ್ಲ. ಹಾಗೇನೆ ಆಪ್ಷನ್ ಡಿ, ಮೋಸ್ಟ್ ಪೀಪಲ್ ಲ್ಯಾಕ್ ದ ಡೆಪ್ತ್ ಆಫ್ ನಾಲೆಜ್ ನೀಡೆಡ್ ಫಾರ್ ಇಟ್, ಅಂದ್ರೆ ಹೆಚ್ಚಿನ ಜನರ ತಿಳುವಳಿಕೆಯ ಕೊರತೆಯಿಂದ ಹೆಚ್ಚಿನ ಸಂಶೋಧನೆಗಳು ನಡೀತಾ ಇಲ್ಲ ಅನ್ನುವಂತಹ ಆಯ್ಕೆ ಇದೆ. ಸೊ ಈ ಮೇಲಿನ ಎಲ್ಲ ಆಯ್ಕೆಗಳನ್ನ ಗಮನಿಸಿದಾಗ ಆಪ್ಷನ್ ಡಿ ಇದಕ್ಕೆ ಮೋಸ್ಟ್ ಅಪ್ರೋಪ್ರಿಯೇಟ್, ಅತ್ಯಂತ ಸಮಂಜಸವಾದಂತಹ ಉತ್ತರ ಆಗ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೋಸ್ಟ್ ಪೀಪಲ್ ಲ್ಯಾಕ್ ದ ಡೆಪ್ತ್ ಆಫ್ ನಾಲೆಜ್ ನೀಡೆಡ್ ಫಾರ್ ದ ರಿಸರ್ಚ್. ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕ್ವಾಲಿಟಿ ಆಫ್ ರಿಸರ್ಚರ್. ಈ ಕೆಳಗಿನವುಗಳಲ್ಲಿ ಒಬ್ಬ ಉತ್ತಮ ಸಂಶೋಧಕನ ಗುಣಲಕ್ಷಣ ಅಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಒಬ್ಬ ಸಂಶೋಧಕನ ಗುಣಲಕ್ಷಣ ಅಲ್ಲ? ಸೊ ಇಲ್ಲಿ ಗಮನಿಸಿ, ಯೂನಿಸನ್ ವಿತ್ ದ್ಯಾಟ್ ಆಫ್ ವಿಚ್ ಹಿ ಇಸ್ ಇನ್ ಸರ್ಚ್, ಅಂದ್ರೆ ಆತ ಯಾವುದನ್ನ ಸಂಶೋಧನೆಯನ್ನ ಮಾಡಲಿಕ್ಕೆ ಹೊರಟಿದ್ದಾನೆ, ಸೊ ಅದರ ಬಗ್ಗೆ ಮಾತ್ರ ಆತ ಯೋಚನೆ ಮಾಡ್ತಾನೆ. ಸೊ ಏಕಮುಖ ಚಿಂತನೆಯನ್ನ ಮಾತ್ರ ಮಾಡ್ತಾನೆ. ಸೊ ಇದು ಸಂಶೋಧಕನ ಲಕ್ಷಣ ಅಲ್ಲ. ಆಪ್ಷನ್ ಬಿ ನೋಡಿ, ಹಿ ಮಸ್ಟ್ ಬಿ ಆಫ್ ಅಲರ್ಟ್ ಮೈಂಡ್. ಹೌದು, ಸೊ ಇದು ಸಂಶೋಧಕನಿಗೆ ಇರಲೇಬೇಕಾದಂತಹ ಒಂದು ಪ್ರಮುಖವಾದಂತಹ ಲಕ್ಷಣ. ಹಿ ಮಸ್ಟ್ ಬಿ ಆಫ್ ಅಲರ್ಟ್ ಮೈಂಡ್. ಅಥವಾ ಒಂದು ಆಕ್ಟಿವ್ ಮೈಂಡ್ ಅನ್ನು ಹೊಂದಿರಬೇಕು, ಎಚ್ಚರಿಸುವಂತಹ ಒಂದು ಏನು ಮೈಂಡ್ ಸೆಟ್ ಇದೆ ಅದನ್ನ ಆತ ಹೊಂದಿರಬೇಕು. ಹಾಗೆಯೇ ಕೀನ್ನೆಸ್ ಇನ್ ಎಂಕ್ವೈರಿ. ಸೊ ಯಾವುದೇ ಒಂದು ವಿಷಯವನ್ನ ತಿಳ್ಕೊಳ್ಳಿಕ್ಕೆ ಆತನಲ್ಲಿ ಆ ಒಂದು ಒಳಗಿನಿಂದ ಬರುವಂತಹ ಆತನ ಆಂತರ್ಯದಲ್ಲಿ ಅದನ್ನ ಗ್ರಹಿಸಿಕೊಳ್ಳಿಕ್ಕೆ ಒಂದು ತುಡಿತ ಇರಬೇಕು. ಹಾಗೇನೆ ಹಿಸ್ ಎಸರ್ಷನ್ ಟು ಔಟ್ಸ್ಟ್ರಿಪ್ ಎವಿಡೆನ್ಸ್. ಸೊ ಯಾವುದೇ ಒಂದು ವಿಷಯವನ್ನ ನಾನು ಹೊರತರಬೇಕು ಅನ್ನುವಂತಹ ಒಂದು ಆತನಲ್ಲಿ ಎಂಥೂಸಿಸಂ ಇರಬೇಕು. ಆಪ್ಷನ್ ಡಿ ಈ ತರ ಇದೆ. ಸೊ ಇದೆಲ್ಲ ಒಬ್ಬ ಸಂಶೋಧಕನ ಬಿ, ಸಿ ಅಂಡ್ ಡಿ ಎಲ್ಲವೂ ಕೂಡ ಸಂಶೋಧಕನ ಒಂದು ಪ್ರಮುಖವಾಗಿರುವಂತಹ ಗುಣಲಕ್ಷಣಗಳಾಗಿವೆ. ಆದ್ರೆ ಎ, ಯೂನಿಸನ್ ವಿತ್ ದಟ್ ಆಫ್ ನಾಲೆಜ್ ವಿಚ್ ಈಸ್ ಇನ್ ಸರ್ಚ್, ಅಂದ್ರೆ ಯಾವುದೇ ಒಂದು ಆತ ಯಾವ್ದನ್ನ ಸಂಶೋಧನೆ ಮಾಡ್ತಾ ಇದ್ದಾನೆ, ಸೊ ಅದರ ಬಗ್ಗೆ ಮಾತ್ರ ಆತ ಗಮನವನ್ನ ಹರಿಸ್ತಾನೆ. ಸೊ ಬೇರೆ ಯಾವುದೇ ವಿಷಯದ ಬಗ್ಗೆ ಗಮನವನ್ನ ಹರಿಸುವುದಿಲ್ಲ. ಸೊ ಇದು ಒಬ್ಬ ಸಂಶೋಧಕನಿಗೆ ಇರಬೇಕಾದಂತಹ ಗುಣಲಕ್ಷಣ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ಮೆಟಾಫಿಸಿಕ್ಸ್ ಮೀನ್ಸ್. ಸೊ ಮೆಟಾಫಿಸಿಕ್ಸ್ ಅಂದ್ರೆ ಏನು? ಸೊ ಆಪ್ಷನ್ ಎ ಬ್ರಾಂಚ್ ಆಫ್ ಫಿಸಿಕ್ಸ್ ಅಲ್ಲ.
ಎಕ್ಸ್ಪ್ಲೋರಿಂಗ್ ದ ನೇಚರ್ ಆಫ್ ಅಲ್ಟಿಮೇಟ್ ರಿಯಾಲಿಟಿ. ಸೊ ಅದು ನೋಡೋಣ. ಸೊ ನೆಕ್ಸ್ಟ್ ಫಿಸಿಕ್ಸ್ ಆಫ್ ಮೆಟಲ್ಸ್, ಇದಂತೂ ಅಲ್ಲೇ ಅಲ್ಲ. ಸೊ ಹಾಗೇನೆ ಫಿಸಿಕ್ಸ್ ಆಫ್ ವೆದರ್, ಇದು ಕೂಡ ಅಲ್ಲ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಎಕ್ಸ್ಪ್ಲೋರಿಂಗ್ ದ ನೇಚರ್ ಆಫ್ ಅಲ್ಟಿಮೇಟ್ ರಿಯಾಲಿಟಿ. ಇದು ಮೆಟಾಫಿಸಿಕ್ಸ್ ನ ಒಂದು ಡೆಫಿನೇಷನ್. ಮೆಟಾಫಿಸಿಕ್ಸ್ ಅಂದ್ರೆ ಇಟ್ಸ್ ನಾಟ್ ಎ ಬ್ರಾಂಚ್ ಆಫ್ ಫಿಸಿಕ್ಸ್. ಸೊ ಇಟ್ಸ್ ಎಕ್ಸ್ಪ್ಲೋರಿಂಗ್ ದ ನೇಚರ್ ಆಫ್ ಅಲ್ಟಿಮೇಟ್ ರಿಯಾಲಿಟಿ. ಸೊ ಒಂದು ವಾಸ್ತವತೆಯ ಒಂದು ಅಂತಿಮ ಏನು ನಿರ್ಣಯವನ್ನ ಅದು ನಾವು ಹುಡುಕ್ತಾ ಹೋಗುದು ಅಂತದ್ದು ಅನ್ನೋಂಥ ಒಂದು ಅರ್ಥವನ್ನ ಇದು ಕೊಡ್ತದೆ. ಆಪ್ಷನ್ ಬಿ. ದ ಕ್ವಾಲಿಟಿ ಆಫ್ ರಿಸರ್ಚ್ ಇಸ್ ಜಡ್ಜ್ಡ್ ಬೈ ದ. ಯಾವುದೇ ಒಂದು ಸಂಶೋಧನೆಯ ಗುಣಮಟ್ಟ ಯಾವುದರಿಂದ ನಿರ್ಧರಿಸಲ್ಪಡುತ್ತದೆ? ಆಪ್ಷನ್ ಎ ನೋಡಿ, ರಿಲೆವೆನ್ಸ್ ಆಫ್ ಸರ್ಚ್. ಸೊ ಅದು ಎಷ್ಟು ರಿಲೆವೆಂಟ್ ಆಗಿದೆ, ಸೊ ಈಗಿನ ಒಂದು ಸಂದರ್ಭಕ್ಕೆ ಎಷ್ಟು ರಿಲೆವೆಂಟ್ ಆಗಿದೆ ಆ ಒಂದು ಸಂಶೋಧನೆ ಅನ್ನೋದ್ರ ಬಗ್ಗೆ. ಹಾಗೇನೆ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟಿಂಗ್ ದ ರಿಸರ್ಚ್, ಅಂದ್ರೆ ಯಾವೆಲ್ಲ ಮೆಥಡ್ ಅನ್ನ ಬಳಸಿ ಆ ಒಂದು ಸಂಶೋಧನೆಯನ್ನ ಕೈಗೊಂಡಿದ್ದಾರೆ ಅನ್ನೋ ಮೇಲೆ ಅಂತ ಹೇಳಿದ್ದಾರೆ ಆಪ್ಷನ್ ಬಿ ಅಲ್ಲಿ. ಡೆಪ್ತ್ ಆಫ್ ರಿಸರ್ಚ್ ಅಂದ್ರೆ ಎಷ್ಟು ಆಳಕ್ಕೆ ಹೋಗಿ ಅವರು ಸಂಶೋಧನೆಯನ್ನ ಕೈಗೊಂಡಿದ್ದಾರೆ. ಹಾಗೇನೆ ಎಕ್ಸ್ಪೀರಿಯನ್ಸ್ ಆಫ್ ದ ರಿಸರ್ಚರ್, ಆ ಒಂದು ಸಂಶೋಧಕನ ಅನುಭವ ಅಥವಾ ಹಾಗೇನೆ ಜ್ಞಾನ ಎಷ್ಟಿದೆ ಅನ್ನೋದ್ರ ಬಗ್ಗೆ ಆ ಒಂದು ಕ್ವಾಲಿಟಿ ಅಥವಾ ಗುಣಮಟ್ಟ ಅವಲಂಬಿಸಿದೆ ಅಂತ ಹೇಳಿದ್ರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಮೆಥಡಾಲಜಿ ಅಡಾಪ್ಟೆಡ್ ಇನ್ ದ ಕಂಡಕ್ಟಿಂಗ್ ದ ರಿಸರ್ಚ್. ಆತ ಆ ಒಂದು ಸಂಶೋಧನೆಯನ್ನ ಮಾಡುವಲ್ಲಿ ಯಾವೆಲ್ಲ ವಿಧಾನಗಳನ್ನ ಆತ ತನ್ನಲ್ಲಿ ಅಳವಡಿಸಿಕೊಂಡಿದ್ದಾನೆ, ಯಾವೆಲ್ಲ ವಿಧಾನಗಳ ಮುಖಾಂತರ ಆತ ಸಂಶೋಧನೆಯನ್ನ ಕೈಗೊಂಡಿದ್ದಾನೆ ಅನ್ನುವ ಆಧಾರದ ಮೇಲೆ ಆ ಒಂದು ಸಂಶೋಧನಾ ಪ್ರಬಂಧ ಅಥವಾ ಸಂಶೋಧನಾ ಥಿಯರಿ ಏನಿದೆ, ರಿಸರ್ಚ್ ಥಿಯರಿ ಏನಿದೆ, ಸೊ ಅದರ ಗುಣಮಟ್ಟ ನಿರ್ಧಾರ ಆಗ್ತದೆ. ನೆಕ್ಸ್ಟ್ ಕ್ವಶನ್. Which of the following is defined as a systematic method of evaluating statistical data based on the results of several independent students of the same problem, independent studies of the same problem? ಅಂದ್ರೆ ಈ ಕೆಳಗಿನಲ್ಲಿ ಯಾವುದು ಇಲ್ಲಿ ಕೇಳಿರ್ತಕ್ಕಂಥ ಸಿಸ್ಟಮ್ಯಾಟಿಕ್ ಮೆಥಡ್ ಆಫ್ ಇವ್ಯಾಲ್ಯುವೇಟಿಂಗ್ ಸ್ಟ್ಯಾಟಿಸ್ಟಿಕಲ್, ಅಂಕಿ ಅಂಶಗಳ ಆಧಾರದ ಮೇಲೆ ಒಂದು ವ್ಯವಸ್ಥಿತವಾದಂತಹ ಒಂದು ಅಧ್ಯಯನ ನಡೆಸಿ ಅದಕ್ಕೆ ಸಂಬಂಧ ಹಾಗೇನೆ ಅದರನ್ನ ಆ ಒಂದು ಅಧ್ಯಯನವನ್ನ ಮೌಲ್ಯಮಾಪನ ಮಾಡುವುದು ಯಾವುದು, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಮೆಟಾ ಅನಾಲಿಸಿಸ್. ಸೊ ಇದು ಸಂಬಂಧಪಟ್ಟಿರುವಂತದ್ದು ಮೆಟಾ ಅನಾಲಿಸಿಸ್ಗೆ. ನೆಕ್ಸ್ಟ್ ಕ್ವಶನ್. ದ ಕ್ವಾಲಿಟಿ ಆಫ್ ಎ ರಿಸರ್ಚ್ ಸ್ಟಡಿ ಇಸ್ ಮೇನ್ಲಿ ಇವ್ಯಾಲ್ಯುಯೇಟೆಡ್ ಆನ್ ದ ಬೇಸಿಸ್ ಆಫ್, ಅಂದ್ರೆ ಯಾವುದೇ ಒಂದು ಸಂಶೋಧನೆಯ ಗುಣಮಟ್ಟ ಪ್ರಮುಖವಾಗಿ ಯಾವುದರ ಆಧಾರದ ಮೇಲೆ ಮೌಲ್ಯಮಾಪನಕ್ಕೆ ಒಳಪಡುತ್ತದೆ? ಯಾವುದೇ ಒಂದು ಸಂಶೋಧನಾ ವರದಿ ಪ್ರಮುಖವಾಗಿ ಯಾವ ಆಧಾರದ ಮೇಲೆ ಅದನ್ನ ಮೌಲ್ಯಮಾಪನ ಮಾಡಲಾಗ್ತದೆ ಅಂತ ಹೇಳಿ. ಸೊ ಆಪ್ಷನ್ ಗಳನ್ನ ಗಮನಿಸಿ. ದ ಪ್ಲೇಸ್ ಆಫ್ ಪಬ್ಲಿಕೇಶನ್, ಸೊ ಇದಕ್ಕೆ ಉತ್ತರ ಆಗೋದಿಲ್ಲ. ಆಪ್ಷನ್ ಇದು ಸಮಂಜಸ ಅಲ್ಲ. ಆಪ್ಷನ್ ಬಿ ನೋಡಿ, ದ ಮ್ಯಾನರ್ ಇನ್ ವಿಚ್ ದ ರೆಕಮೆಂಡೇಶನ್ಸ್ ಆರ್ ಇಂಪ್ಲಿಮೆಂಟೆಡ್. ಸೊ ಏನು ಶಿಫಾರಸುಗಳು ಏನಿದೆ ಅದೆಲ್ಲ ಯಾವ ತರ ಅದನ್ನ ಅನುಷ್ಠಾನ ಮಾಡಲಾಗಿದೆ ಅನ್ನೋದ್ರ ಮೇಲೆ. ಹಾಗೇನೆ ದ ರಿಗರ್ ವಿತ್ ವಿಚ್ ಇಟ್ ವಾಸ್ ಕಂಡಕ್ಟೆಡ್. ಸೊ ಯಾವ ಕಠಿಣತೆಯಲ್ಲಿ ಅದನ್ನ ಆ ಒಂದು ರಿಸರ್ಚ್ ನ ಒಂದು ಸಂಶೋಧನೆಯನ್ನ ಕೈಗೊಳ್ಳಲಾಗಿದೆ. ಹಾಗೇನೆ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದೇ ಒಂದು ಸಂಶೋಧನೆಯ ಗುಣಮಟ್ಟ ನಿರ್ಧಾರ ಆಗುವಂತದ್ದು ಯಾವ ಕಠಿಣತೆಯ ಮಟ್ಟದಲ್ಲಿ ಆ ಒಂದು ಸಂಶೋಧನೆಯನ್ನ ಕೈಗೊಳ್ಳಲಾಗಿದೆ ಅನ್ನೋದರ ಆಧಾರದ ಮೇಲೆ ನಿರ್ಧಾರ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್. ವಿಚ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ಸೊ ಇಲ್ಲಿ ಕೊಟ್ಟಂತಹ ಆಯ್ಕೆಗಳಲ್ಲಿ ಇರುವಂತಹ ಸ್ಟೇಟ್ಮೆಂಟ್ಸ್ ಗಳಲ್ಲಿ, ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ, ಯಾವುದು ಸರಿಯಲ್ಲ ಅಂತ ಹೇಳಿ. ಸೊ ಆಪ್ಷನ್ ಎ ರಿಸರ್ಚರ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಎ ವೆಲ್ ರೀಡ್ ಪರ್ಸನ್. ಅಂದ್ರೆ ಒಬ್ಬ ಸಂಶೋಧಕನ ಹೇಗಿರ್ಬೇಕಂತ ಹೇಳಿದ್ರೆ, ಸಂಶೋಧಕ ಒಬ್ಬ ಉತ್ತಮವಾದ ಓದಿನ ಹವ್ಯಾಸವನ್ನ ಹೊಂದಿರುವಂತಹ ಒಬ್ಬ ವ್ಯಕ್ತಿಯಾಗಿರ್ಬೇಕು. ಅಂದ್ರೆ ಆತ ತುಂಬಾನೇ ತಿಳ್ಕೊಂಡಂತಹ ವ್ಯಕ್ತಿ ಆಗಿರಬೇಕು ಅಂತೇಳಿ ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಬಿ ಅಲ್ಲಿ ಒನ್ ರಿಸರ್ಚರ್ ಗಿವ್ಸ್ ಬರ್ತ್ ಟು ಎನದರ್ ರಿಸರ್ಚ್. ಒಂದು ಸಂಶೋಧನೆ ಇನ್ನೊಂದು ಸಂಶೋಧನೆಗೆ ಕಾರಣ ಆಗ್ಬೇಕು. ಒಂದು ಸಂಶೋಧನೆ ಇನ್ನೊಂದು ಸಂಶೋಧನೆಯ ಹುಟ್ಟಿಗೆ ಕಾರಣ ಆಗುವಂತಿರಬೇಕು. ಆಪ್ಷನ್ ಸಿ ಆಲ್ ರಿಸರ್ಚರ್ಸ್ ಕಾಂಟ್ರಿಬ್ಯೂಟ್ ಟು ಎಕ್ಸಿಸ್ಟಿಂಗ್ ನಾಲೆಜ್. ಅಂದ್ರೆ ಎಲ್ಲಾ ಸಂಶೋಧಕರು ಹಾಗೆ ಎಲ್ಲಾ ಸಂಶೋಧನೆ ಅವರು ಏನು ಸಂಶೋಧನೆ ಮಾಡ್ತಾರೆ, ಹೊಸದಾಗಿ ಮಾಡುವಂತಹ ಸಂಶೋಧನೆ ಈಗ ಇದ್ದಂತಹ ಜ್ಞಾನಕ್ಕೆ ಅದನ್ನ
ಎಡಿಷನ್ ಆಗಿ ಆಡ್ ಮಾಡಿದಂತೆ ಇರಬೇಕು. ಹಾಗೇನೆ ಎ ಗುಡ್ ರಿಸರ್ಚರ್ ಇಸ್ ಎ ನೈಸ್ ಪರ್ಸನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಇವೆಲ್ಲವೂ ಕೂಡ ಸರಿಯಾದಂತಹ ಉತ್ತರಗಳು. ಎ ರಿಸರ್ಚರ್ ಇಸ್ ಎಕ್ಸ್ಪೆಕ್ಟೆಡ್ ಟು ಬಿ ವೆಲ್ ರೀಡ್ ಪರ್ಸನ್, ಅಂದ್ರೆ ಆತನಿಗೆ ಉತ್ತಮವಾದಂತಹ ಜ್ಞಾನ ಇರಬೇಕು. ಒನ್ ರಿಸರ್ಚ್ ಗಿವ್ಸ್ ಬರ್ತ್ ಟು ಎನದರ್ ರಿಸರ್ಚ್, ಹೌದು, ಒಂದು ಸಂಶೋಧನೆಯ ಆಧಾರದ ಮೇಲೆ ಇನ್ನೊಂದು ಸಂಶೋಧನೆ ಅಥವಾ ಇನ್ನೊಂದು ಸಿದ್ಧಾಂತ ಹುಟ್ಟಿಕೊಳ್ತದೆ. ಹಾಗೇನೆ ಆಲ್ ರಿಸರ್ಚರ್ಸ್ ಕಾಂಟ್ರಿಬ್ಯೂಟ್ ಟು ಎಕ್ಸಿಸ್ಟಿಂಗ್ ನಾಲೆಜ್, ಅಂದ್ರೆ ಎಲ್ಲಾ ಸಂಶೋಧನಾರ್ಥಿಗಳು ಕೂಡ, ಎಲ್ಲಾ ಸಂಶೋಧಕರು ಕೂಡ ಈಗ ಪ್ರಸ್ತುತ ಗೊತ್ತಿರುವಂತಹ ಜ್ಞಾನ ಅಥವಾ ಅನುಭವಗಳಿಗೆ ಅವರು ತಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ಕೊಡ್ತಾರೆ. ಸೊ ಎ ರಿಸರ್ಚರ್ ಇಸ್ ಎ ನೈಸ್ ಪರ್ಸನ್, ಇದು ಎಕ್ಸ್ಪೆಕ್ಟೆಡ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಸೊ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಅಲ್ಲ. ಆಪ್ಷನ್ ಎ, ಬಿ, ಸಿ ಎಲ್ಲ ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ ಡಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಪಿರಿಯಾಡಿಕಲ್ ಈ ಸ್ಪೆಸಿಫಿಕಲಿ ಮೆಂಟ್ ಫಾರ್ ಪಬ್ಲಿಷಿಂಗ್ ರಿಸರ್ಚ್ ವರ್ಕ್, ಅಂದ್ರೆ ಯಾವುದೇ ಒಬ್ಬ ಸಂಶೋಧಕ ಅಥವಾ ಸಂಶೋಧನಾ ವಿದ್ಯಾರ್ಥಿ ಆತ ಸಂಶೋಧನೆಯನ್ನ ಮಾಡಿ ಅದು ಅಧಿಕೃತ ಆಗ್ಬೇಕಿದ್ರೆ ಯಾವ ಇದರಲ್ಲಿ ಅದು ಪ್ರಕಟಗೊಳ್ಬೇಕು, ಪಬ್ಲಿಷ್ ಆಗ್ಬೇಕಂತ ಹೇಳಿ. ಸೊ ಅದು ಆತ ಅಫಿಷಿಯಲಿ ಒಂದು ಯಾವುದೇ ಒಂದು ರಿಸರ್ಚ್ ಪಬ್ಲಿಷ್ ಆಗುವಂತ ಅಥವಾ ಅದು ಅಥರೈಸ್ ಆಗುವಂತದ್ದು ಯಾವುದೇ ಒಂದು ಪ್ರತಿಷ್ಠಿತ ಜರ್ನಲ್ಸ್ ಗಳಲ್ಲಿ ಅದು ಪ್ರಕಟ ಆದ್ರೆ ಮಾತ್ರ, ಯಾವುದೇ ಒಂದು ನಿಯತಕಾಲಿಕೆಯಲ್ಲಿ ಪ್ರಕಟ ಆದ್ರೆ ಮಾತ್ರ ಅದಕ್ಕೆ ಒಂದು ಅಧಿಕೃತವಾದಂತಹ ಒಂದು ಮನ್ನಣೆ ಸಿಗ್ತದೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ರಿಸರ್ಚ್ ಕ್ಯಾನ್ ಬಿ ಕಂಡಕ್ಟೆಡ್ ಬೈ ಎ ಪರ್ಸನ್ ಹೂ. ಸೊ ಒಂದು ಸಂಶೋಧನೆ ಅನ್ನುವಂಥದ್ದನ್ನ ಯಾರು ಮಾಡಬಹುದು, ಯಾರು ಕೈಗೊಳ್ಳಬಹುದು ಅಂತೇಳಿ. ಸೊ ಆಪ್ಷನ್ ಎ, ಹ್ಯಾಸ್ ಸ್ಟಡಿ ರಿಸರ್ಚ್ ಮೆಥಡಾಲಜಿ. ಸೊ ರಿಸರ್ಚ್ ನ ಅಂದ್ರೆ ಸಂಶೋಧನೆಯ ವಿಧಾನಗಳನ್ನ ಆತ ತಿಳಿದುಕೊಂಡಿರಬೇಕು. ಆಪ್ಷನ್ ಎ ಎಲ್ಲಿದೆ. ಸೊ ಹಾಗೇನೆ ಇದು ಆತ ಯಾವುದೇ ಒಂದು ಸಂಶೋಧನೆಯ ಕೈಗೊಳ್ಬೇಕಿದ್ರೆ ಆತ ಸಂಶೋಧನೆಯ ಬಗ್ಗೆ ತಿಳಿದುಕೊಳ್ಳೇಬೇಕಂತೇಳಿ ಏನು ನಿಯಮ ಇಲ್ಲ. ಆಪ್ಷನ್ ಬಿ, ಹೋಲ್ಡ್ಸ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ. ಸೊ ಇದು ಕೂಡ ಅಲ್ಲ, ಆತ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಲೇಬೇಕು ಅನ್ನುವಂಥದ್ದೇನಿಲ್ಲ. ಸೊ ಹಾಗೇನೆ ಪೊಸೆಸ್ ಥಿಂಕಿಂಗ್ ಅಂಡ್ ರೀಸನಿಂಗ್ ಎಬಿಲಿಟಿ. ಸೊ ಇದು ಬಹಳ ಮುಖ್ಯವಾಗಿರುವಂತದ್ದು. ಯಾರಿಗೆ ತಾರ್ಕಿಕ ಆಲೋಚನಾ ಸಾಮರ್ಥ್ಯ ಹಾಗೇನೆ ಅದನ್ನ ಅನಲೈಸ್ ಮಾಡುವಂತಹ ಒಂದು ಸಾಮರ್ಥ್ಯ ಇದೆಯೋ, ಸೊ ಅವರೆಲ್ಲ ಸಂಶೋಧನೆಯನ್ನ ಕೈಗೊಳ್ಬಹುದು. ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಒನ್ ಹೂ ಪೊಸೆಸ್ ಥಿಂಕಿಂಗ್ ಅಂಡ್ ರೀಸನಿಂಗ್ ಎಬಿಲಿಟಿ, he can conduct research. So this is the prime importance of a person who wants to conduct a research. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 19, ದ ಬೆಸ್ಟ್ ಕ್ವಾಲಿಟಿ ಆಫ್ ಎ ರಿಸರ್ಚ್. ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಅಥವಾ ಒಬ್ಬ ಸಂಶೋಧಕನ ಉತ್ತಮವಾದಂತಹ ಕ್ವಾಲಿಟಿ ಯಾವುದು ಅಂತೇಳಿ. ಸೊ ಆಯ್ಕೆಗಳನ್ನ ಗಮನಿಸಿ. ಕ್ಯೂರಿಯಾಸಿಟಿ. ಸೊ ಯಾವುದೇ ಒಂದು ಸಂಶೋಧನೆಯನ್ನ ಕೈಗೊಳ್ಬೇಕಿದ್ರೆ ಆತನಿಗೆ ಆ ಒಂದು ಸಂಶೋಧನೆ ಬಗ್ಗೆ ಸೊ ಆತನಿಗೆ ಆಸಕ್ತಿ ಬೇಕು, ಹಾಗೇನೆ ಕುತೂಹಲ ಕೂಡ ಬೇಕು. ಸೊ ಇದು ಸರಿಯಾಗ್ತದೆ. ಆಪ್ಷನ್ ಬಿ, ಆಕ್ಟಿವ್ ಇಮ್ಯಾಜಿನೇಷನ್, ಒಂದು ಸಕ್ರಿಯ ಕಲ್ಪನಾ ಶಕ್ತಿ ಆತನಲ್ಲಿ ಇರಬೇಕು. ಹಾಗೇನೆ ಎಬಿಲಿಟಿ, ಸೊ ಆ ಒಂದು ಸಂಶೋಧನೆಯನ್ನ ಮಾಡುವಂತಹ ಸಾಮರ್ಥ್ಯ ಆತನಲ್ಲಿ ಇರಬೇಕು. ಹಾಗಾಗಿ ಎಲ್ಲವೂ ಕೂಡ ಒಬ್ಬ ಉತ್ತಮ ಸಂಶೋಧಕನಲ್ಲಿ ಇರಲೇಬೇಕಾದಂತಹ ಗುಣಲಕ್ಷಣಗಳು ಆಗಿವೆ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 20, ದ ರಿಸಲ್ಟ್ ಆಫ್ ಬಿಲ್ಡಿಂಗ್ ಅಪ್ ಇನ್ಫಾರ್ಮೇಶನ್ ಫ್ರಮ್ ಪೀಸಸ್ ಆಫ್ ಇನ್ಫಾರ್ಮೇಶನ್ ಇಸ್ ನೋನ್ ಎಸ್. ಸೊ ಏನಂತೇಳಿ, ದ ರಿಸಲ್ಟ್ ಆಫ್ ಬಿಲ್ಡಿಂಗ್ ಅಪ್ ಇನ್ಫಾರ್ಮೇಶನ್ ಫ್ರಮ್ ಎ ಪೀಸಸ್ ಆಫ್ ಇನ್ಫಾರ್ಮೇಶನ್, ಯಾವುದೇ ಒಂದು ತುಣುಕು ಮಾಹಿತಿಗಳಿಂದ, ಯಾವುದೇ ಒಂದು ತುಣುಕುಗಳಷ್ಟು ಮಾಹಿತಿಗಳಿಂದ ಆರಂಭವಾಗಿ ಆ ಒಂದು ಪೂರ್ಣ ಪ್ರಮಾಣದ ಒಂದು ಮಾಹಿತಿಯನ್ನ ಅಥವಾ ಪೂರ್ಣ ಪ್ರಮಾಣದ ಜ್ಞಾನವನ್ನ ಸಂಗ್ರಹಿಸುವಂತಹ ಒಂದು ವಿಧಾನವನ್ನ ನಾವೇನಂತ ಕರಿತೇವೆ. ಸೊ ಇದು ಸಿಂಥೆಸಿಸ್ ಅಂದ್ರೆ ಸಂಶ್ಲೇಷಣೆಯ ಒಂದು ಡೆಫಿನೇಷನ್ ಆಗಿರುವಂತದ್ದು. ದ ರಿಸಲ್ಟ್ ಆಫ್ ಬಿಲ್ಡಿಂಗ್ ಅಪ್ ಇನ್ಫಾರ್ಮೇಶನ್ ಫ್ರಮ್ ಪೀಸಸ್ ಆಫ್ ಇನ್ಫಾರ್ಮೇಶನ್ ಇಸ್ ನೋನ್ ಎಸ್ ಎ ಸಿಂಥೆಸಿಸ್. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ಎ ರಿಸರ್ಚರ್ ಈಸ್ ಜನರಲಿ ಎಕ್ಸ್ಪೆಕ್ಟೆಡ್ ಟು. ಒಬ್ಬ ಸಂಶೋಧಕ ಯಾವ ತರ ಇರಬೇಕು ಅನ್ನೋದಂತ ಒಂದು ಅಪೇಕ್ಷೆ ಇದೆ. ಸೊ ಸಂಶೋಧನಕನಲ್ಲಿ ಇರಲೇಬೇಕಾದಂತಹ ಒಂದು ಅಪೇಕ್ಷಿತ ಗುಣ ಯಾವುದು ಅಂತ ಹೇಳಿ. ಆಪ್ಷನ್ ಎ, ಸ್ಟಡಿ ದ ಎಕ್ಸಿಸ್ಟಿಂಗ್ ಲಿಟರೇಚರ್ ಇನ್ ಎ ಫೀಲ್ಡ್. ಸೊ ಈಗ ಇರುವಂತಹ ಆ ಒಂದು ಲಿಟರೇಚರ್ ಅಥವಾ ಸಾಹಿತ್ಯದ ಬಗ್ಗೆ
ಆತನಿಗೆ ಅರಿವಿರಬೇಕು. ಜನರೇಟ್ ನ್ಯೂ ಪ್ರಿನ್ಸಿಪಲ್ಸ್ ಅಂಡ್ ಥಿಯರೀಸ್, ಹೊಸ ಹೊಸ ತತ್ವಗಳನ್ನ, ಹೊಸ ಹೊಸ ಸಿದ್ಧಾಂತಗಳನ್ನ ಆತ ರೂಪಿಸಬೇಕು. ಹಾಗೆಯೇ ಸಿಂಥೆಸೈಸ್ ಡಿಫರೆಂಟ್ ಐಡಿಯಾಸ್, ಹೊಸ ಹೊಸ ಯೋಚನೆಗಳನ್ನ ಆತ ಸಂಶ್ಲೇಷಣೆ ಮಾಡಬೇಕು, ಅನ್ವೇಷಣೆಯನ್ನ ಮಾಡಬೇಕು. ಹಾಗೆಯೇ ಆಪ್ಷನ್ ಡಿ ನನ್ ಆಫ್ ದೇವು, ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಒಬ್ಬ ಸಂಶೋಧಕ ನ ಸಂಶೋಧಕನ ಮೇಲೆ ಇರುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಏನಂತ ಹೇಳಿದ್ರೆ, ಜನರೇಟ್ ನ್ಯೂ ಪ್ರಿನ್ಸಿಪಲ್ಸ್ ಅಂಡ್ ಥಿಯರೀಸ್, ಹೊಸ ಹೊಸ ತತ್ವಗಳನ್ನ, ಹೊಸ ಹೊಸ ಸಿದ್ಧಾಂತಗಳನ್ನ ಆತ ರೂಪಿಸಬೇಕು. ಸೊ ಆತನ ಮೇಲಿರುವಂತ ಇದೊಂದು ಪ್ರೈಮ್ ಎಕ್ಸ್ಪೆಕ್ಟೇಷನ್ ಆಗಿರುವಂತದ್ದು. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಒನ್ ಆಫ್ ದ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಈಸ್, ಅಂದ್ರೆ ಒಬ್ಬ ಸಂಶೋಧಕನಿಗೆ ಇರಲೇಬೇಕಾದಂತಹ ಆತನಲ್ಲಿ ಇರಲೇಬೇಕಾದಂತಹ ಒಂದು ಪ್ರಮುಖವಾಗಿರುವಂತಹ ಗುಣಲಕ್ಷಣಗಳು ಯಾವುದು ಅಂತೇಳಿ. ಸೊ ಇಲ್ಲಿ ಆಯ್ಕೆಗಳು: ರೆಪ್ಲಿಕೇಬಿಲಿಟಿ, ಹಾಗೇನೆ ಜನರಲೈಸಬಿಲಿಟಿ, ಯೂಸೇಬಿಲಿಟಿ ಉಪಯುಕ್ತತೆ, ಹಾಗೇನೆ ನನ್ ಆಫ್ ದ ಎಬವ್ ಅಂತಿದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಜನರಲೈಸಬಿಲಿಟಿ, ಅಂದ್ರೆ ಯಾವುದೇ ಒಂದು ತತ್ವವನ್ನ, ಯಾವುದೇ ಒಂದು ಸಿದ್ಧಾಂತವನ್ನ ಜನರಲೈಸ್ ಮಾಡುವಂತಹ, ಸಾಮಾನ್ಯೀಕರಣಗೊಳಿಸುವಂತಹ ಸಾಮರ್ಥ್ಯ ಒಬ್ಬ ಸಂಶೋಧನಾ ವ್ಯಕ್ತಿಯಲ್ಲಿ ಸಂಶೋಧಕನಲ್ಲಿ ಇರಬೇಕು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, the feasibility of a research study generally depends on. ಸೊ ಯಾವುದೇ ಒಂದು ಸಂಶೋಧನೆಯ ಫಿಸಿಬಿಲಿಟಿ ಯಾವುದರ ಮೇಲೆ ಡಿಪೆಂಡ್ ಆಗಿರುತ್ತದೆ, ಯಾವುದರ ಮೇಲೆ ಆಧಾರಿತ ಆಗಿರುತ್ತದೆ ಅಂತ ಹೇಳಿ. ಸೊ ಕಾಸ್ಟ್ ಫ್ಯಾಕ್ಟರ್, ಸೊ ಕಾಸ್ಟ್ ಫ್ಯಾಕ್ಟರ್ ನ ಮೇಲೆ ಕೂಡ ಅವಲಂಬಿತ ಆಗಿರುತ್ತದೆ. ಸೊ ಅಂದ್ರೆ ಒಂದು ಸಂಶೋಧನೆಗೆ ತಗಲುವಂತಹ ಖರ್ಚು ವೆಚ್ಚಗಳ ಬಗ್ಗೆ, ಹಾಗೆಯೇ ಟೈಮ್ ರಿಕ್ವೈರ್ಡ್ ಟು ಕಂಡಕ್ಟ್ ರಿಸರ್ಚ್, ಅವನು ಸಂಶೋಧನೆಗೆ ತೆಗೆದುಕೊಳ್ಳುವಂತಹ ಸಮಯ, ಹಾಗೆಯೇ ಸ್ಕಿಲ್ಸ್ ಸೆಟ್ ಆಫ್ ದ ರಿಸರ್ಚರ್, ಅಂದ್ರೆ ಆ ಒಂದು ಸಂಶೋಧಕನ ಕೌಶಲ್ಯಗಳು. ಸೊ ಹಾಗಾಗಿ ಮೇಲಿನ ಎಲ್ಲವೂ ಕೂಡ ಒಂದು ಯಾವುದೇ ಒಂದು ರಿಸರ್ಚಿನ ಫಿಸಿಬಿಲಿಟಿಯ ಮೇಲೆ ಇವೆಲ್ಲ ಅಂಶಗಳು ಪ್ರಭಾವವನ್ನ ಬೀರ್ತವೆ. ಹಾಗಾಗಿ ಆಲ್ ಆಫ್ ದ ಎಬವ್, ಡಿ, ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ದ ಎಕ್ಸ್ಪೆರಿಮೆಂಟಲ್ ಸ್ಟಡಿ ಈಸ್ ಬೇಸ್ಡ್ ಆನ್, ಪ್ರಯೋಗಾತ್ಮಕ ಅಧ್ಯಯನ ಯಾವುದರ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿ. ಸೊ ಆಪ್ಷನ್ ಎ ಲಾ ಆಫ್ ಸಿಂಗಲ್ ವೇರಿಯೇಬಲ್, ಹಾಗೆಯೇ ಆಪ್ಷನ್ ಬಿ ಮ್ಯಾನಿಪ್ಯುಲೇಷನ್, ಕೈಚಳಕ, ಬೋತ್ ಎ ಅಂಡ್ ಬಿ, ಹಾಗೆಯೇ ನನ್ ಆಫ್ ದ ಎಬವ್ ಅಂತಿದೆ. ಸೊ ಪ್ರಯೋಗಾತ್ಮಕ ಅಧ್ಯಯನ ಇದು ಯಾವುದರ ಮೇಲೆ ಅವಲಂಬಿತ ಆಗಿದೆ ಅಂತ ಹೇಳಿದ್ರೆ, ಇಟ್ ಡಿಪೆಂಡ್ಸ್ ಆನ್ ಬೋತ್ ಲಾ ಆಫ್ ಸಿಂಗಲ್ ವೇರಿಯೇಬಲ್ ಅಂಡ್ ಮ್ಯಾನಿಪ್ಯುಲೇಷನ್. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಎ ರಿಸರ್ಚರ್. ಈ ಕೆಳಗಿನವುಗಳಲ್ಲಿ ಯಾವುದು ಒಬ್ಬ ಸಂಶೋಧಕನ ಗುಣಲಕ್ಷಣ ಅಲ್ಲ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಇಂಡಸ್ಟ್ರಿಯಸ್ ಅಂಡ್ ಪರ್ಸಿಸ್ಟೆಂಟ್, ಸೊ ಆತ ಶ್ರಮಶೀಲ, ಹಾಗೇನೆ ನಿರಂತರತೆಯಿಂದ ಕೆಲಸ ಮಾಡುವಂತಹ ಒಂದು ವ್ಯಕ್ತಿಯಾಗಿರಬೇಕು. ಶ್ರಮಶೀಲ ಹಾಗೇನೆ ನಿರಂತರತೆಯನ್ನ ಹೊಂದಿರುವಂತಹ ವ್ಯಕ್ತಿ. ಹಾಗೇನೆ ಸ್ಪೆಷಲಿಸ್ಟ್ ರಾದರ್ ದನ್ ಎ ಜನರಲಿಸ್ಟ್, ಯಾವುದೇ ಒಂದು ವಿಷಯದ ಮೇಲೆ ಆತ ತಜ್ಞನ ಆಗಿರಬೇಕು. ಹಾಗೇನೆ ಒಬ್ಜೆಕ್ಟಿವ್, ಅಂದ್ರೆ ವಸ್ತುನಿಷ್ಠವಾಗಿರಬೇಕು. ಹಾಗೇನೆ ನಾಟ್ ವರ್ಸಟೈಲ್ ಇನ್ ಹಿಸ್ ಇಂಟ್ರೆಸ್ಟ್ ಅಂಡ್ ಈವನ್ ಇನ್ ಹಿಸ್ ನೇಟಿವ್ ಎಬಿಲಿಟೀಸ್, ಅಂದ್ರೆ ಆತನಿಗೆ ಯಾವುದೇ ಒಂದು ವಿಷಯದ ಬಗ್ಗೆ ಆಸಕ್ತಿ ಇರುವುದಿಲ್ಲ. ಸೊ ಆತನಲ್ಲಿ ಅಂತರ್ಗತವಾಗಿರುವಂತಹ ಶಕ್ತಿ ಹಾಗೆಯೇ ಸಾಮರ್ಥ್ಯದ ಬಗ್ಗೆ ಕೂಡ ಆತನಿಗೆ ಅರಿವು ಇರುವುದಿಲ್ಲ ಅಂತೇಳಿ ಆಪ್ಷನ್ ಡಿ ಯಲ್ಲಿ ಕೊಟ್ಟಿರ್ತಾರೆ. ಇದು ಒಬ್ಬ ಉತ್ತಮ ಸಂಶೋಧಕನ ಗುಣಲಕ್ಷಣ ಅಲ್ಲ. ಸೊ ಮೇಲಿನ ಎಲ್ಲವೂ ಕೂಡ ಆತ ಶ್ರಮಶೀಲನಾಗಿರಬೇಕು, ಹಾಗೆಯೇ ನಿರಂತರತೆಯಿಂದ ಕೆಲಸ ಮಾಡುವಂತಹ ವ್ಯಕ್ತಿಯಾಗಿರಬೇಕು. ಸ್ಪೆಷಲಿಸ್ಟ್ ರಾದರ್ ದನ್ ಜನರಲಿಸ್ಟ್, ಆತ ಒಬ್ಬ ಉದಾರವಾದಿಗಿಂತ ಆತ ತಜ್ಞನಾಗಿರಬೇಕು, ಹಾಗೆಯೇ ವಸ್ತುನಿಷ್ಠನಾಗಿರಬೇಕು. ಸೊ ಇವೆಲ್ಲ ಒಬ್ಬ ಸಂಶೋಧಕನ ಒಂದು ಗುಣಲಕ್ಷಣಗಳು, ಸಂಶೋಧಕನಿಗೆ ಇರಲೇಬೇಕಾದಂತಹ ಗುಣಲಕ್ಷಣಗಳಾಗಿವೆ. ಸೊ ಆದ್ರೆ ಇಲ್ಲಿ ಡಿ ಯಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆ ಇಲ್ಲಿ ಒಬ್ಬ ಸಂಶೋಧಕನ ಗುಣಲಕ್ಷಣ ಅಲ್ಲ. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ.
ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.